ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯ ಮುಖ್ಯ ದ್ವಾರಕ್ಕೆ ಕುಂಕುಮವನ್ನು ಹಚ್ಚೋದು ಯಾಕೆ, ಆ ಕುಂಕುಮವನ್ನು ಹಚ್ಚೋದ್ರಿಂದ ನಮಗೆ ಸಿಗುವಂತಹ ಪ್ರಯೋಜನಗಳೇನು ಅನ್ನೋದನ್ನೇ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಯಾರೂ ಸಹ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆಯವರೆಗೂ ನೋಡಿ, ಯಾಕಂದರೆ ಮಧ್ಯದಲ್ಲಿ ನೋಡಿದರೆ ನಿಮಗಲ್ಲ ನಮಗೂ ಸಹ ಏನೂ ಅರ್ಥ ಆಗೋದಿಲ್ಲ. ನಮ್ಮ ಹಿಂದೂ ಸಂಪ್ರದಾಯದಂತೆ ಪ್ರತಿಯೊಬ್ಬ ಹೆಣ್ಣು ಮಗಳು ಸಹ ಬೆಳಗ್ಗೆ ಎದ್ದು ಮಾಡುವಂತಹ ಪ್ರಮುಖವಾದ ಒಂದು ಪವಿತ್ರವಾದ ಕೆಲಸ ಅಂತಂದರೆ ನಮ್ಮ ಮನೆಯ ಮುಖ್ಯ ದ್ವಾರ ಅಂದರೆ ನಮ್ಮ ಹೊಸ್ತಿಲನ್ನು ಶುಚಿಗೊಳಿಸಿ ಆ ಹೊಸ್ತಿಲಿಗೆ ಅರಿಶಿಣ ಮತ್ತು ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ಬಿಡಿಸಿ ಅಲಂಕಾರ ಮಾಡಿ ಅದಕ್ಕೆ ಒಂದೆರಡು ಹೂವನ್ನು ಇಟ್ಟು ಅದನ್ನೂ ಸಹ ಒಂದು ಪುಟ್ಟ ಹೆಣ್ಣು ಮಗುವಿನ ಹಾಗೆ ಅಲಂಕಾರ ಮಾಡ್ತಾರೆ. ಇದು ಸಹ ಅವರಿಗೆ ಒಂದು ಆನಂದಗೊಳಿಸುವಂತಹ ಕೆಲಸ ಅಂತಲೇ ಹೇಳಬಹುದು. ಇನ್ನು ಹೊಸ್ತಿಲನ್ನು ನಾವು ಲಕ್ಷ್ಮಿಯ ಪ್ರತೀಕ ಅಂತಲೇ ಹೇಳ್ತೀವಿ. ಹೊಸ್ತಿಲ ಮೇಲೆ ನಾವು ಕಾಲಿಡೋದಿಲ್ಲ, ಹೊಸ್ತಿಲನ್ನು ತುಳಿಯೋದಿಲ್ಲ. ಇದು ನಮ್ಮ ಹಿರಿಯರಿಂದ ನಮಗೆ ಬಂದಂತಹ ಒಂದು ಉಡುಗೊರೆ ಅಂತಲೇ ಹೇಳ್ಬೋದು. ನಮ್ಮ ಹಿರಿಯರು ಹೇಳುವಂತಹ ಕೆಲವೊಂದು ಮಾತುಗಳು ನಿಜಕ್ಕೂ ತುಂಬ ಅದ್ಭುತವಾಗಿರುತ್ತವೆ, ಹಾಗೆಯೇ ಅದರಲ್ಲಿ ಸತ್ಯಾಂಶಗಳು ಸಹ ಇರುತ್ತವೆ. ಇನ್ನು ಈ ಮನೆಯ ಹೊಸ್ತಿಲಿಗೆ ನಾವು ಕುಂಕುಮ ಹಚ್ಚೋದ್ರಿಂದ ನಮಗೆ ಸಿಗುವಂತಹ ಪ್ರಯೋಜನಗಳೇನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಮೊದಲನೇದಾಗಿ ನೋಡೋದಾದರೆ ವಾಸ್ತುದೋಷ ನಿವಾರಣೆ. ಹೌದು, ನಮ್ಮ ಮನೆಯಲ್ಲಿರುವಂತಹ ವಾಸ್ತುದೋಷ ನಿವಾರಣೆ ಏನಿದ್ದರೂ ಸಹ ಆ ಕುಂಕುಮ ಅದೆಲ್ಲವನ್ನೂ ಸಹ ಹೋಗಲಾಡಿಸಿ ನಮ್ಮ ಮನೆಯಲ್ಲಿ ವಾತಾವರಣವನ್ನು ಪವಿತ್ರಗೊಳಿಸಿ ಸಕಾರಾತ್ಮಕ ಶಕ್ತಿಯನ್ನು ಈ ಒಂದು ಚಿಕ್ಕ ಕುಂಕುಮ ಹೆಚ್ಚಿಸುತ್ತದೆ. ಇನ್ನು ಎರಡನೆಯದಾಗಿ ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಮಾಡುತ್ತೆ. ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಗೆ ಪ್ರವೇಶವನ್ನೇ ಮಾಡದ ಹಾಗೆ ತಡೆಯುತ್ತೆ. ಹಾಗೆಯೇ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿ ನಮ್ಮ ಮೇಲೆ ಇದ್ದರೂ ಸಹ ಅದನ್ನು ಸಹ ಇದು ಹೋಗಲಾಡಿಸುತ್ತದೆ. ಇನ್ನು ಮೂರನೇದಾಗಿ ನೋಡೋದಾದರೆ ಸಂಪತ್ತು ಮತ್ತು ಸಮೃದ್ಧಿಯ ಆಗಮನ. ನಾವು ಯಾವಾಗಲೂ ಅಂದ್ಕೊಳ್ಳೋದು ದೇವರೇ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಐಶ್ವರ್ಯ ಯಾವಾಗಲೂ ವೃದ್ಧಿಯಾಗಬೇಕಪ್ಪ ಅಂತಲೇ ಅಂದ್ಕೋತೀವಿ. ಈ ಒಂದು ಕುಂಕುಮ ನಮ್ಮ ಹೊಸ್ತಿನಲ್ಲಿ ಇರೋದ್ರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಐಶ್ವರ್ಯ ಎಲ್ಲವೂ ಸಹ ವೃದ್ಧಿಯಾಗುತ್ತದೆ. ಇನ್ನು ನಾಲ್ಕನೇದಾಗಿ ನೋಡೋದಾದರೆ ಅಡೆತಡೆಗಳ ನಿವಾರಣೆ. ನಾವೆಲ್ಲ ಯಾವುದೇ ಒಂದು ಶುಭ ಕಾರ್ಯ ಮಾಡೋದಾಗಲಿ, ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕೋದಾಗಲಿ ನಾವು ಮಾಡುವಾಗ ಯಾವಾಗಲೂ ಅಂದ್ಕೊಳ್ಳೋದು ನಮಗೆ ಈ ಕೆಲಸದಲ್ಲಿ ಯಾವುದೇ ರೀತಿ ವಿಘ್ನಗಳಾಗದೇ ಇರೋ ಥರ, ಯಾವುದೇ ರೀತಿ ಅಡೆತಡೆಗಳು ಬರದೇ ಇರೋ ಥರ ನಾವು ಮಾಡ್ತಿರುವಂತಹ ಕೆಲಸ ಯಶಸ್ವಿಯಾಗಲಿ ಅಂತಲೇ ಪ್ರತಿಯೊಬ್ಬರು ಅಂದ್ಕೊಳ್ಳೋದು. ಅದಕ್ಕೆ ನಾವು ದೇವ್ರ ಹತ್ರ ಹರಕೆ ಮಾಡ್ಕೊತೀವಿ, ದೇವ್ರ ಹತ್ರ ಬೇಡ್ಕೊಳ್ತೀವಿ. ಇದನ್ನು ಪ್ರತಿಯೊಬ್ಬರು ಸಹ ಮಾಡ್ತೀವಿ. ಈ ಒಂದು ಕುಂಕುಮ ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬರದ ಹಾಗೆ ನಿವಾರಣೆಯನ್ನು ಮಾಡುತ್ತೆ. ಜೊತೆಗೆ ನಮ್ಮ ಮನೆಗೆ ಬರುವಂತಹ ಪ್ರತಿಯೊಂದು ಶಕ್ತಿಯನ್ನು ಸಹ ಇದು ಶುದ್ಧೀಕರಣವನ್ನು ಮಾಡುತ್ತೆ. ಇನ್ನು ಕೊನೆಯದಾಗಿ ನೋಡೋದಾದರೆ ಕೆಟ್ಟ ದೃಷ್ಟಿಯಿಂದ ರಕ್ಷಣೆ. ಇವಾಗ ನಾವು ಎಷ್ಟೊಂದು ಜನ ಹೇಳುವಾಗ ಕೇಳಿಸ್ಕೊಂಡಿರ್ತೀವಿ, ಏನಂತಂದರೆ ನಮ್ಮ ಮನೆಯಲ್ಲಿ ನಾವು ಯಾವುದೇ ರೀತಿಯ ಕೆಲಸ ಕಾರ್ಯ ಮಾಡೋಕ್ಕೆ ಹೋದರೆ ಅಲ್ಲಿ ಏನೇನೋ ಅಡೆತಡೆಗಳು ಆಗ್ತಾ ಇದೆ, ನೆಮ್ಮದಿ ಇಲ್ಲ, ಮನೆಯಲ್ಲಿ ಅವಾಗವಾಗ ಜಗಳಗಳು ಕಲಹಗಳು ಆಗ್ತಾ ಇರುತ್ತೆ. ಅದರ ಜೊತೆಗೆ ನಮಗೆ ಆರ್ಥಿಕ ಪರಿಸ್ಥಿತಿ ಸಹ ಮೊದಲಿನ ಹಾಗೆ ಇಲ್ಲ, ತುಂಬ ಕೆಟ್ಟ ಸ್ಥಿತಿಯಲ್ಲಿ ಇದ್ದೀವಿ, ನಮಗೆ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದೆಯೇನೋ ಅಂತ ಹೇಳ್ತಾರೆ. ಹೌದು, ಮನುಷ್ಯನಿಗೆ ಮನುಷ್ಯನ ಮೇಲೆ ಕೆಟ್ಟ ದೃಷ್ಟಿ ಬೀಳುವುದು ಅದಂತೂ ಸತ್ಯ ಅಂತಲೇ ಹೇಳ್ಬೋದು. ಕೆಟ್ಟ ದೃಷ್ಟಿಯಿಂದ ನಮ್ಮನ್ನು ಈ ಒಂದು ಕುಂಕುಮ ರಕ್ಷಣೆ ಮಾಡುತ್ತೆ. ನಮ್ಮ ಕುಟುಂಬದ ಮೇಲಿರುವಂತಹ ಕೆಟ್ಟ ದೃಷ್ಟಿಯನ್ನು ಹೋಗಲಾಡಿಸಿ ಬಾಹ್ಯ ಪ್ರಭಾವಗಳಿಂದನೂ ಸಹ ನಮ್ಮನ್ನು ರಕ್ಷಿಸುತ್ತದೆ. ಬಂಧುಗಳೇ, ನೋಡಿದ್ರಲ್ವಾ, ನಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನಾವು ಇಡುವಂತಹ ಒಂದು ಚಿಕ್ಕ ಕುಂಕುಮ ನಮ್ಮ ಮತ್ತು ನಮ್ಮ ಮನೆಯನ್ನು, ನಮ್ಮ ವಾಸ್ತುದೋಷವನ್ನು, ನಮ್ಮ ಕೆಲಸ ಕಾರ್ಯಗಳಿಗೆಲ್ಲದೂ ಸಹ ಹೇಗೆ ಒಳ್ಳೆಯದಾಗಿ ನಮ್ಮನ್ನು ರಕ್ಷಿಸುತ್ತೆ ಅಂತ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆಯೇ ಈ ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.